ಈ ಊರು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿದೆ. ಅಗ್ರಹಾರ ಕೃಷ್ಣಮೂರ್ತಿ ಅಂತ ಒಬ್ಬ ಹೆಸರಾದಂಥ ಸಾಹಿತಿಗಳಿದ್ದಾರೆ. ಅವರ ಊರು ಅಗ್ರಹಾರ. ಆ ಅಗ್ರಹಾರಕ್ಕೂ ನಮ್ಮ ಊರಿಗೂ 1.5-2 ಕಿಲೋಮೀಟ್ರು ಅಂತರ ಇದೆ. ಕೊರಟಗೆರೆಗೆ 3 ಕಿಲೋಮೀಟ್ರ್ ಆಗುತ್ತೆ. ಈ ಮಧ್ಯೆ ಒಂದು 100-150 ಮನೆಗಳಿರುವಂಥ ಒಂದು ಹಳ್ಳಿ. ನಾನು ಬಾಲ್ಯದಲ್ಲಿದ್ದಾಗ ಅಷ್ಟು ಮನೆಗಳಿರಲಿಲ್ಲ, ಒಂದು 70-80 ಮನೆಗಳಿದ್ವು. ಈಗ ಅದು ಒಂದು 150 ಮನೆಗಳು ಆಗಿದೆ. ಊರು ಬೆಳೆದಿದೆ. ನಮ್ಮ ಊರಿನ ಪಕ್ಕ ಒಂದು ಗುಡ್ಡ ಇತ್ತು. ಆ ಗುಡ್ಡಗಳೆಲ್ಲ ಮನೆಗಳಾಗೋಗಿದೆ ಈಗ. ಅಲ್ಲಿ ಮೊದಲಿಗೆ ಪ್ರತಿಯೊಬ್ಬರು ಸ್ವಲ್ಪ ಜಾಗದಲ್ಲಿ ಹಿತ್ತಲುಗಳನ್ನು ಮಾಡಿಕೊಂಡಿದ್ರು. ಹುಲ್ಲಿನ ಬಾವಣೆ, ಸೌದೆ ಈ ಥರದ್ದನ್ನು ಮಧ್ಯಾಹ್ನದ ಹೊತ್ತು ಹಸುಗಳನ್ನು, ಹೋರಿಗಳನ್ನು ಕಟ್ಟೋದಕ್ಕೆ ಆ ಹಿತ್ತಲುಗಳನ್ನು ಬಳಸ್ತಾಯಿದ್ರು. ಈಗ ಆ ಹಿತ್ತಲುಗಳೆಲ್ಲ ಮಾಯ ಆಗಿದ್ದಾವೆ. ಹೆಚ್ಚು ಕಮ್ಮಿ ಮನೆಗಳು ಅಲ್ಲಿ ಬಂದಿದ್ದಾವೆ. ಹಾಗೆಯೇ ನಮ್ಮ ಊರಿನ ಪಕ್ಕ ಸುವರ್ಣಮುಖಿ ಅಂತ ಒಂದು ಹಳ್ಳ ಹರಿತಿತ್ತು. ಈ ವರ್ಷ ಜಾಸ್ತಿ ಮಳೆ ಆಗಿರೋದ್ರಿಂದ ತುಂಬಿ ಹರಿತಾ ಇದೆ ಅಂತ ಪತ್ರಿಕೆಯಲ್ಲಿ ಓದಿದೆ. ಆ ಸುವರ್ಣಮುಖಿ ಹಳ್ಳ ಇರೋದ್ರಿಂದ ಅದು ಸಿದ್ದರ ಬೆಟ್ಟದಲ್ಲಿ ಹುಟ್ಟುತ್ತೆ. ಸಿದ್ದರ ಬೆಟ್ಟ ಮತ್ತದೆ ಕೊರಟಗೆರೆ ಮತ್ತು ತೋವಿನಕೆರೆ, ಈ ಎರಡರ ಮಧ್ಯ ತೋವಿನಕೆರೆ ಹತ್ರ ಇರುವಂಥ ಒಂದು ಸಿದ್ದರ ಬೆಟ್ಟ. ಸಿದ್ದರ ಬೆಟ್ಟ ಸಾಕಷ್ಟು ಜನ ಕೇಳಿರ್ತೀರಿ. ತುಂಬ ಪ್ರಸಿದ್ಧವಾದಂಥ ಒಳ್ಳೆ ಔಷಧಿ ಸಸ್ಯಗಳಿರುವಂಥ ಒಂದು ಬೆಟ್ಟ. ಒಳ್ಳೆ ಪ್ರಕೃತಿ ಜಾಗದಲ್ಲಿ ಅದು ಇದೆ. ಅದನ್ನು ಯಾರೂ ನೋಡಿಲ್ಲ ಅಂದರೆ ಖಂಡಿತ ಒಮ್ಮೆ ಹೋಗಿ ನೋಡುವಂಥ ಜಾಗ. ಅಲ್ಲಿ ಒಂದು ಗುಹೆಯಲ್ಲಿ ಸಿದ್ದೇಶ್ವರ ದೇವಸ್ಥಾನವೂ ಇದೆ. ಹಾಗೆ ನಮ್ಮ ಊರಿನ ಪಕ್ಕದಲ್ಲಿ ಹನುಮಂತನ ಬಂಡೆ ಅಂತ ಇದೆ. ಅಲ್ಲಿ ಬೆಳೆದಿದ್ದಂಥ ಕಡಲೆಕಾಯಿಗಳನ್ನಾಗಲಿ, ತೊಗರಿ ಕಾಳು, ಅವರೆಕಾಳು ಇದನ್ನೆಲ್ಲ ಹಸನು ಮಾಡಿ ಬಿಡಿಸಿ, ಹುರುಳಿಕಾಳು ಈ ಥರದ್ದು ಎಲ್ಲವನ್ನು ಆ ಬಂಡೆ ಮೇಲೆ ಒಣಗಿಸೋದು, ಹಸನು ಮಾಡೋದು, ಕೇರೋದು, ಕುಕ್ಕೋದು ಈ ಥರದ್ದು ಎಲ್ಲವನ್ನು ಆ ಬಂಡೆ ಮೇಲೆ ಆ ಪಕ್ಕದ ಹನುಮಂತನ ಬಂಡೆ ಸುತ್ತಮುತ್ತ ಇರುವಂಥ ಹೊಲಗಳ ರೈತರು ಅಲ್ಲಿ ಅದನ್ನು ಮಾಡ್ತಾರೆ. ಇವತ್ತಿಗೂ ಮಾಡ್ತಾರೆ. ಹಾಗೆ ಇನ್ನೊಂದು, ನಮ್ಮ ಊರು ನಿಂತುಕೊಂಡು ಮಧ್ಯದಲ್ಲಿ ನಿಂತು ಈ ಸುತ್ತನೇ ಒಂದು ಸುತ್ತ ಹಾಕಿದ್ರೆ, ತಿರುಗಿದ್ರೆ ಬೆಟ್ಟಗಳೇ ಕಾಣೋದು ನಿಮಗೆ. ಹತ್ತಿರದಲ್ಲಿ ಕೆಲವು ಬೆಟ್ಟಗಳು, ದೂರದಲ್ಲಿ ಕೆಲವು ಬೆಟ್ಟಗಳು, ಹೀಗೆ ಬರೀ ಬೆಟ್ಟಗಳು, ಸುತ್ತ ಬೆಟ್ಟಗಳು ಕಾಣ್ತವೆ. ಕರೇಕಲ್ ಬಂಡೆ ಅಂತ ಇನ್ನೊಂದು ಬಂಡೆ ಇದೆ. ಅದು ನಾವು ಹಸುಗಳನ್ನು, ಎಮ್ಮೆಗಳನ್ನು, ಕುರಿ ಮೇಕೆಗಳನ್ನು ಕಾಡಿಗೆ ಮೇಯಿಸಕ್ಕೆ ಹೊಡ್ಕೊಂಡು ಹೋಗ್ತಿದ್ದಂಥ ಜಾಗದಲ್ಲಿ ಆ ಬೆಟ್ಟಕ್ಕೆ ಅಂಟಿಕೊಂಡ ಹಾಗೆ ಕರಿಕಲ್ ಬಂಡೆ ಅಂತಿದೆ. ಆ ಬಂಡೆ ಮನೆ ಕಟ್ಟಕ್ಕೆ ಚಪ್ಪಡಿಗಳನ್ನು ಸೀಳ್ತಾ ಇದ್ದಂಥ ಜಾಗ ಅದು. ಈಗ ಅದು ಸೀಳ್ತಾ ಇಲ್ಲ ಅಂತ ಅನಿಸುತ್ತೆ. ನಾನು ಮೊನ್ನೆ ಈಗ ಒಂದು 6 ತಿಂಗಳಿಂದ ಹೋದಾಗ ಆ ಥರದ್ದು ಯಾವುದೇ ಸೂಚನೆಗಳು ಅಲ್ಲಿ ಕಾಣಲಿಲ್ಲ. ನಾವು ಚಿಕ್ಕ ವಯಸ್ಸಿನಲ್ಲಿ ಸದಾ ಬೆಂಕಿ ಹಾಕಿಬಿಟ್ಟು ಬಂಡೆ ಹೊಡಿತಿದ್ದಂಥ ದೃಶ್ಯಗಳು ನಮಗೆ ಯಥೇಚ್ಛವಾಗಿ ಕಾಣ್ತಾಯಿದ್ವು. ಹಾಗೆ ನಾವು ಬೆಟ್ಟಕ್ಕೆ ಮೇಯ್ಸಕ್ಕೆ ಹೋಗುವಾಗ ಅದು ತಿಮ್ಮಪ್ಪನ ಬೆಟ್ಟ ಅಂತಲೂ ಒಂದಿದೆ. ತಿಮ್ಮಪ್ಪನ ಬೆಟ್ಟ, ಅಲ್ಲಿ ಒಂದು ಮೇಲ್ಗಡೆ ದೇವಸ್ಥಾನ, ತಿಮ್ಮಪ್ಪನ ದೇವಸ್ಥಾನವೂ ಇದೆ. ಆ ತಿಮ್ಮಪ್ಪ, ಅದರ ಇತಿಹಾಸ ಏನೂ ನನಗೆ ಅರಿವಿಲ್ಲ. ಆದರೆ ಒಮ್ಮೆ ದೇವಸ್ಥಾನಕ್ಕೆ ಒಂದು ಹರಕೆ ಕಟ್ಕೊಂಡಿದ್ದೆ ನಾನು. ಆ ಹರಕೆ ಅಂತಂದರೆ, ನಾನು ಹಸುಗಳನ್ನು, ದನಗಳನ್ನು ಮೇಯಿಸೋಕ್ಕೆ ಕಾಡಿಗೆ ಹೋಗಿದ್ದೆ. ಅಲ್ಲಿ ಸಂಜೆ ಹಿಂತಿರುಗುವಾಗ ಒಂದು ಹಸು ನಾಪತ್ತೆ ಆಗ್ಬಿಟ್ಟಿತ್ತು. ಭಯ. ಮನೇಲಿ ಬೈತಾರೆ, ಸರಿಯಾಗಿ ನೋಡ್ಕೊಂಡಿಲ್ಲ ನೀನು, ಎಲ್ಲ ಹರಟೆ ಹೊಡಿತಿದ್ದೆ, ಎಲ್ಲಿ ಆಟ ಆಡ್ತಿದ್ದೆ,
ಯಾರ ಜೊತೆ ಇದು ಮಾಡ್ತಿದ್ದೆ, ಹಂಗೆಲ್ಲ ಮನೆಯಲ್ಲಿ ಬೈಯೋದು ನಿಮಗೆ ಗೊತ್ತಿದೆ. ನಾನು ಬೇರೆ ಚಿಕ್ಕ ಹುಡುಗ, 10 ವರ್ಷ ಇರಬಹುದು, 2ನೇ ಕ್ಲಾಸ್ ಏನೋ ಓದ್ತಿದ್ದೆ ಅನಿಸುತ್ತೆ. ಅದಕ್ಕೆ ನಾ 2ನೇ ಕ್ಲಾಸ್ ಅಂತಂದರೆ ಇನ್ನೂ ಕಡಿಮೆ ವಯಸ್ಸು, 8-9 ವರ್ಷ. ನಾನು ಹಸು ಕಳೆದೋಯ್ತಲ್ಲ, ಏನು ಮಾಡೋದು? ಆಗ ನೆನಪಾಗಿದ್ದೆ ತಿಮ್ಮಪ್ಪ. ಅಪ್ಪ ತಿಮ್ಮಪ್ಪ, ನಿನ್ನ ದೇವಸ್ಥಾನಕ್ಕೆ ಬಂದು ನಾನು ಊದುಬತ್ತಿ ಹಚ್ಚುತ್ತೀನಿ, ದಯವಿಟ್ಟು ಹಸುನ ನನಗೆ ವಾಪಸ್ ಕಳಿಸು, ನಾನು ಹೋಗೋ ಹೊತ್ತಿಗೆ ಮನೆಯಲ್ಲಿ ಹಸು ಮನೆಯಲ್ಲಿರಲಿ, ಈ ಥರದ್ದು ಬೇಡಿಕೆಗಳನ್ನ ಇಟ್ಕೊಂಡು ನಾನು ಆ ದೇವಸ್ಥಾನಕ್ಕೊಮ್ಮೆ ಹಿಂಗೆ ಹರಕೆ ಕಟ್ಟಿದ್ದುಂಟು. ಆದರೆ ಒಂದೇ ಒಂದು ಸಾರಿ ಮೇಲಕ್ಕೆ, ತುಂಬ ಎತ್ತರವಾದ ಸ್ಥಳ ಅದು, ಹೋಗಿದ್ದು ನೆನಪು. ಹರಕೆ ತೀರ್ಸೋಕ್ಕೆ ಅಂತಲ್ಲ, ಯಾರೋ ಸ್ನೇಹಿತರ ಜೊತೆಯಲ್ಲಿ ಮೇಲೆ ನೋಡೋಣ ಅಲ್ಲಿ ದೇವಸ್ಥಾನ ಹೆಂಗಿದೆ ಅನ್ನೋ ಕುತೂಹಲಕ್ಕೆ ಹೋಗಿದ್ದು ಉಂಟು. ಮತ್ತೆ ಮತ್ತೆ ನಾನು ಯಾವತ್ತೂ ಆ ಬೆಟ್ಟನ ಹತ್ತಿಲ್ಲ. ಹೀಗೆ ಇಂಥ ನಮ್ಮ ಊರಿನ ಸುತ್ತಲೂ ಹಸುರಿನ ಪರಿಸರ ಇದೆ. ಊರಿನ ಪಕ್ಕದಲ್ಲಿ ಸಾಕಷ್ಟು ತೋಟಗಳಿದ್ದಾವೆ, ಅಡಿಕೆ, ತೆಂಗು, ಬೇರೆ ಬೇರೆ ಗಿಡ ಮರಗಳು ಆ ತೋಟದಲ್ಲಿದ್ದಾವೆ. ಕಿತ್ತಳೆ ಹಣ್ಣು, ನಿಂಬೆ ಗಿಡ, ಪಪ್ಪಾಯಿ, ಹೀಗೆ ನಾನಾ ರೀತಿಯ ಗಿಡಗಳನ್ನು ಆ ತೋಟಗಳಲ್ಲಿ ಬೆಳೀತಾರೆ. ಅಡಿಕೆ ಮತ್ತು ತೆಂಗು ಮುಖ್ಯವಾದ ಬೆಳೆ ಆ ತೋಟಗಳಲ್ಲಿ. ಕೆಲವು ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದಾಗ ವಿಳೆದೆಲೆ ಬಳ್ಳಿಯನ್ನು ಕಟ್ಟಿದ್ದರು, ಬಹುಶಃ ಈಗಿಲ್ಲ ಅಂತ ಅಂದ್ಕೋತೀನಿ. ಮೊನ್ನೆ ಹೋದಾಗಲೂ ಯಾವನೋ ಒಂದು 2-3 ತೋಟಗಳನ್ನು ನಾನು ಕುತೂಹಲಕ್ಕೆ ಹೋಗಿ ನೋಡಿದೆ ಹೇಗಿದ್ದಾವೆ ಅಂತ. ಆದರೆ ಮೊದಲು ಇದ್ದಂಥ ಸಮೃದ್ಧಿ ತೋಟಗಳಲ್ಲಿ ಇಲ್ಲ. ಮೊದಲು ಆ ತೋಟಗಳು ನಮಗೆ ತುಂಬ, ಈ ಸ್ಕೂಲ್ ಬಿಟ್ಟರೆ ಹೋಗೋ ತೋಟ ನುಗ್ಗೋದು, ಅಲ್ಲಿ ಏನು ಸಿಗುತ್ತೋ, ಸೀಬೆಕಾಯಿ ಸಿಕ್ಕಿದ್ರೆ ಸೀಬೆಕಾಯಿ ಕಿತ್ಕೊಳ್ಳೋದು, ಎಳ್ಳಿಕಾಯಿ ಸಿಕ್ಕಿದ್ರೆ ಎಳ್ಳಿಕಾಯಿ ಕಿತ್ಕೊಳ್ಳೋದು, ಹಿಂಗೆ ಏನು ಸಿಗುತ್ತೋ ಅದನ್ನು ಕಿತ್ಕೊಂಡು ತಿಂದ್ಕೊಂಡು ಬಂದು ಬೈಸ್ಕೊಂಡು ಓಡಿಸ್ಕೊಂಡು ಅವ್ರು ಬರೋರು, ನಾವು ಓಡ್ಕೊಂಡು ಬರ್ತಿದ್ವಿ. ಇವೆಲ್ಲ ಚಿಕ್ಕ ವಯಸ್ಸಿನ ಎಲ್ಲರ ಜೀವನದಲ್ಲೂ ನಡೆದಿರೋ ಅಂಥದ್ದನ್ನೇ. ಹಾಗೆ ಈಗ ಅದು ಇಲ್ಲ, ಕಾಣ್ತಾ ಇಲ್ಲ ನನಗೆ. ಮೊನ್ನೆ ಒಂದು 6 ತಿಂಗಳಿಂದ ನಾನು ಊರಿಗೆ ಹೋಗಿದ್ದೆ. ಊರಿಗೆ ಹೋದಾಗ ನಾನು ನೋಡಿದೆ, ಪ್ರಕೃತಿ ದತ್ತವಾದಂಥ ಆ ಊರಲ್ಲಿ ನಾನು ನನ್ನ ಬಾಲ್ಯವನ್ನು ಕಳೆದೆ. ನನ್ನ ಅಪ್ಪನ ಹೆಸರು ಸಿದ್ದಯ್ಯ, ತಾಯಿ ಸಿದ್ದಲಕ್ಷ್ಮಮ್ಮ. ಅವರ 2ನೇ ಮಗ ನಾನು. ರಂಗಸ್ವಾಮಿ ಅಂತ ನನಗೆ ಹೆಸರಿಟ್ಟರು. 3ನೇ ಕ್ಲಾಸುವರೆಗೂ ನಾನು ಅಲ್ಲಿ ಓದಿದೆ. ಅಲ್ಲಿ ಆ ಸ್ಕೂಲ್ದು ಆಗೇನೇನು, ಸ್ಕೂಲ್ನಲ್ಲಿ ಏನೇನು ಆಗ್ತಾಯಿತ್ತು, ಅಲ್ಲಿ ನನ್ನ ಸ್ನೇಹಿತರು ಯಾರು, ಈ ಎಲ್ಲ ವಿವರಗಳನ್ನು ನಾನು ಮುಂದಿನ ಸರಿ ಹೇಳ್ತೀನಿ ನಿಮಗೆ. ಈಗ ನಾನು ಮುಖ್ಯವಾಗಿ ಇದೆಲ್ಲ ನಟ, ನಿರ್ದೇಶಕ, ಸಾಹಿತಿ ಆಗೋದಕ್ಕೆ ಮುಂಚೆ ಏನಾಗಿದ್ದೆ ಅನ್ನೋದನ್ನ ಸೂಕ್ಷ್ಮವಾಗಿ ಸ್ವಲ್ಪದಲ್ಲಿ ನಾನು ನಿಮಗೆ ವಿವರಿಸಿದ್ದೀನಿ. ಮುಂದಿನ ಸರಿ ತುಂಬ ಡೀಟೇಲಾಗಿ ಹಳ್ಳಿಯ ಬದುಕು, ನನ್ನ ಬಾಲ್ಯ, ಮತ್ತು ನನ್ನ ಬೇರೆ ಬೇರೆ ಅವತಾರಗಳು, ಭುಜಂಗಯ್ಯನ ಅವತಾರಗಳು ಅಂತ ಕೃಷ್ಣ ಹಾಲಲ್ಲಿ ಬರೆದಂಥ ಒಂದು ನಾವಲ್ಲಿದೆ. ಅದರ ಆ ಕಾದಂಬರಿಯ ಅಷ್ಟು ಅವತಾರಗಳನ್ನು ಹೆಚ್ಚು ಕಮ್ಮಿ ಬೇರೆ ಬೇರೆ ರೀತಿಯಲ್ಲಿ ನಾನು ಅಷ್ಟೇ ಅವತಾರಗಳನ್ನು ತಾಳಿ ಈಗ ಹೀಗಿದ್ದೇನೆ. ಆ ಎಲ್ಲ ಅವತಾರಗಳು, ನನ್ನ ಸಂಚಾರ ಎಲ್ಲವನ್ನು, ನಾನು ಸಿನಿಮಾಕ್ಕೆ ಬಂದ ಬಗೆ, ಸಾಹಿತಿಯಾಗಿದ್ದು, ನಾನು ತುಂಬ ಓದುಗ, ಒಳ್ಳೆ ಓದುಗ. ಸಾಕಷ್ಟು ಕನ್ನಡದ ಅದ್ಭುತವಾದಂಥ ಎಲ್ಲ ಕತೆ, ಕಾದಂಬರಿ, ಕಾವ್ಯ, ಕವಿತೆ ಎಲ್ಲವನ್ನು, ನಾಟಕ ಎಲ್ಲವನ್ನು ಹೆಚ್ಚು ಕಮ್ಮಿ ತುಂಬಾ ಓದಿದ್ದೀನಿ. ಆದರೆ ಲೆಕ್ಕ ಇಟ್ಟಿಲ್ಲ ಯಾವ್ಯಾವುದು ಓದಿದ್ದೀನಿ. ಒಂದ್ಸರಿ ಲೆಕ್ಕ ಹಾಕಬೇಕು ಅಂತ ಅನಿಸುತ್ತೆ ನನಗೆ. ಸುಮಾರು 5,000 ದಾಟಿ ಹೋಗಬಹುದು, 10,000 ಮುಟ್ಟಬಹುದು. ನಾನು ಒಂಥರ ಓದಿನ ಹುಳು. ಈ ಓದಿ ಮರಳಾದ ಕೂಚುಬಟ್ಟ ಅಂತ ಒಂದು ಗಾದೆಯಲ್ಲಿ ಹಾಗೆ
ನಾನು ಓದಿ ಮರುಳಾದ ಕೂಚು ಬಟ್ಟನ ಆಗಲಿಲ್ಲ. ಓದಿ ನನ್ನ ಜ್ಞಾನವನ್ನು ಹೆಚ್ಚಿಸ್ಕೊಂಡೆ. ನನಗೆ ಓದೇ ಜ್ಞಾನ. ಸ್ಕೂಲ್ನಲ್ಲಿ ಕಲ್ತಿದ್ದು ಕಡಿಮೆ, ಯಾಕೆಂದರೆ ನಾನು ಸ್ಕೂಲನ್ನು ಮುಂದುವರಿಸಲೇ ಇಲ್ಲ. ಇದೆಲ್ಲವನ್ನು ನಾನು ಮುಂದೆ ನಿಮಗೆ ಕಂತಲ್ಲಿ ಹೇಳ್ತೀನಿ. ನಮಸ್ಕಾರ.